ಸೊ ಈ ವಿಚಾರದಲ್ಲಿ ಈಗ ಸಿದ್ದರಾಮಯ್ಯನವರು ಕೂಡ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಆ ಟ್ವೀಟ್ನಲ್ಲಿ ಏನಿದೆ, ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನ ನೋಡೋಣ. ರಾಮ ಮಂದಿರದಲ್ಲಿ ಶೈವರು ಶಾಕ್ತರಿಗೆ ಅಧಿಕಾರ ಇಲ್ಲ. ರಾಮ ಮಂದಿರ ಟ್ರಸ್ಟ್ನ ಕಾರ್ಯದರ್ಶಿ ಹೇಳಿಕೆ ಈಗ ವಿವಾದವನ್ನ ಸೃಷ್ಟಿಸಿದೆ. ಇದು ನಿಜ ಅನ್ನೋದಾದ್ರೆ ಸಮಸ್ತ ಶೈವ ಆರಾಧಕರಿಗೆ ಮಾಡಿರುವಂತಹ ಅವಮಾನ ಅಂತ ಹೇಳ್ತಾ ಇದ್ದಾರೆ. ಟ್ವೀಟ್ನಲ್ಲಿ ಪ್ರಸ್ತಾಪವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಬಿಜೆಪಿ ರಾಜಕೀಯಕ್ಕಾಗಿ ರಾಮ ಮಂದಿರದ ದುರುಪಯೋಗವನ್ನು ಪಡಿಸಿಕೊಳ್ತಾ ಇದೆ. ಇದನ್ನ ವಿರೋಧಿಸಿರುವ 4 ಶಂಕರಾಚಾರ್ಯರು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಬಹಿಷ್ಕರಿಸಿರುವುದು ಕೂಡ ವರದಿಯಾಗಿದೆ. ಟ್ವೀಟ್ನಲ್ಲಿ ಇದನ್ನೇ ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿ ಈಗ ಹೇಳ್ತಾ ಇದ್ದಾರೆ. ಸೊ ಕಾರ್ಯಕ್ರಮ ಬಿಜೆಪಿ ರಾಜಕೀಯದಿಂದಾಗಿ ಹಿಂದೂಗಳನ್ನು ಒಡೆಯುವ ಕಾರ್ಯಕ್ರಮವಾಗಿರೋದು ದುರಂತ ಅಂತ ಹೇಳಿ, ರಾಮ ಮಂದಿರದಲ್ಲಿ ಶೈವರು ಶಾಕ್ತರಿಗೆ ಅಧಿಕಾರ ಇಲ್ಲ ಎಂಬ ರಾಮ ಮಂದಿರ ಟ್ರಸ್ಟ್ನ ಕಾರ್ಯದರ್ಶಿಯವರ ಹೇಳಿಕೆ ವಿವಾದವನ್ನು ಸೃಷ್ಟಿಸಿದೆ. ಇದು ನಿಜ ಅನ್ನೋದಾದರೆ ಇದು ಸಮಸ್ತ ಶೈವ ಆರಾಧಕರಿಗೆ ಮಾಡಿರುವಂಥ ಅಪಮಾನವಾಗಿದೆ. ಇದೇ ರೀತಿ ರಾಮ ಮಂದಿರವನ್ನು ರಾಜಕೀಯಕ್ಕಾಗಿ ದುರುಪಯೋಗಪಡಿಸಿಕೊಳ್ತಾ ಇರೋದನ್ನು ವಿರೋಧಿಸಿ 4 ಶಂಕರಾಚಾರ್ಯ ಮಠಗಳು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಬಹಿಷ್ಕರಿಸಿರೋದಾಗಿ ಹೇಳಿರೋದು ವರದಿಯಾಗಿದೆ. ಸಮಸ್ತ ಹಿಂದೂಗಳನ್ನು ಒಗ್ಗೂಡಿಸುವ ಕಾರ್ಯಕ್ರಮವಾಗಬೇಕಾಗಿದ್ದ ರಾಮಲಲ್ಲ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬಿಜೆಪಿಯ ರಾಜಕೀಯದಿಂದಾಗಿ ಹಿಂದೂಗಳನ್ನು ಒಡೆಯುವ ಕಾರ್ಯಕ್ರಮವಾಗಿರುವುದು ದುರಂತ ಅಂತ ಹೇಳಿ ಸಿದ್ದರಾಮಯ್ಯನವರು ತಮ್ಮ ಟ್ವೀಟ್ನಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಸೊ ಹಾಗಿದ್ದಾಗ ಇದರಲ್ಲಿ ಉಟ್ಕೊಳ್ಳುವಂಥ ಮಗದೊಂದು ಪ್ರಶ್ನೆ ಬಂದೇ ಬರುತ್ತೆ. ಕಾಂಗ್ರೆಸ್ ಯಾಕೆ ದೂರ ಆಯಿತು ಅಂತ ಹೇಳಿ. ಸಮಸ್ತ ಹಿಂದೂಗಳನ್ನು ಬಿಜೆಪಿ ದೂರ ಮಾಡ್ತಾ ಇಲ್ವಲ್ಲ, ಇನ್ವಿಟೇಷನನ್ನು ಕೊಟ್ಟಾಗಲೂ ಸಹ ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇರೋದು ಸಮಸ್ತ ಹಿಂದೂಗಳನ್ನು ವಿರೋಧ ಹೇಗಾಗುತ್ತೆ ಗೊತ್ತಿಲ್ಲ. ಅದು ರಾಜಕೀಯವಾಗಿ ಇದು ಇನ್ನೊಂದಿಷ್ಟು ಆರೋಪ ಪ್ರತ್ಯಾರೋಪಗಳಿಗೆ ದಾರಿ ಮಾಡಿ ಕೊಡುತ್ತೆ. ಸೊ ಶಂಕರಾಚಾರ್ಯ ಪೀಠದ ಬಗ್ಗೆ ಪ್ರಸ್ತಾಪವನ್ನು ಮಾಡಿ ಸಿದ್ದರಾಮಯ್ಯನವರು ತಮ್ಮದೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶೈವರು ಮತ್ತು ಶಾಕ್ತರಿಗೆ ಅಧಿಕಾರ ಇಲ್ಲ ಅಂತ ರಾಮ ಮಂದಿರದ ಟ್ರಸ್ಟ್ನ ಕಾರ್ಯದರ್ಶಿ ಹೇಳಿಕೆ ಕೊಟ್ಟಿರೋದು ವಿವಾದವನ್ನು ಸೃಷ್ಟಿಸಿದೆ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿದ್ರೆ ಯಾರೂ ಹೋಗ್ತಾ ಇರಲಿಲ್ಲ ಅಲ್ಲಿಗೆ. ಅದೇನು ಅವ್ರಿಗೊಬ್ಬರಿಗೆ ಬರೆದು ಕೊಟ್ಟಿರೋದಾ? ಏನಲ್ಲಿ ಯಾರು ಬೇರೆದವ್ರು ಹೋದರೆ ಒಳಗಡೆ ಬಿಡೋದಿಲ್ವಾ? ಒಳ್ಳೆ ಕಥೆ ಆಯಿತು. ಯಾವನೋ ಬಂದು ಏನೋ ಹೇಳಿಕೆ ಕೊಟ್ಟ ಅಂದ ತಕ್ಷಣ ಅದು ಬೇರೆದವ್ರದ್ದು ಯಾರ್ದು ಹೋಗೋಕ್ಕಾಗೋದಿಲ್ವಾ ಅಲ್ಲಿ? ಇದನ್ನು ಯಾಕೆ ಇಷ್ಟೊಂದು ದೊಡ್ಡದು ಮಾಡಿ ರಂಪಾಟ ಮಾಡಿ ನಂಬಿಕೆಗಳಿಗೆ ಹಾನಿಯನ್ನು, ಭಾವನೆಗಳಿಗೆ ಧಕ್ಕೆಯನ್ನು ತರೋ ಪ್ರಯತ್ನವನ್ನು ಎಲ್ಲರೂ ಮಾಡ್ತಾ ಇದ್ದೀರಾ? ಅರ್ಥ ಆಗ್ತಿಲ್ಲ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್, ಇನ್ನೊಂದು ಕಡೆಗೆ ದೆಹಲಿ ಬ್ಯೂರೋಯಿಂದ ನನ್ನ ಜೊತೆಗೆ ಶಬೀರ್ ನಿಡಗುಂದಿ, ಇಬ್ಬರು ಕೂಡ ನನ್ನ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲನೇದಾಗಿ ಸುಖೇಶ್, ಈಗ ಕಾಂಗ್ರೆಸ್ಗೆ ಬಹುದೊಡ್ಡ ಅಸ್ತ್ರವಾಗಿ ಸಿಗ್ತಾ ಇರುವಂಥದ್ದು ಶಂಕರಾಚಾರ್ಯ ಅಸ್ತ್ರ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಈಗ ಇದೇ ಒಂದು ರೀತಿಯಾಗಿ ಕಾಂಗ್ರೆಸ್ಗೆ ವರದಾನವಾಗ್ತಾ ಇದೆಯಾ? ಈಗ ಹಾಗಿದ್ದಾಗ ಇದನ್ನು ಉಲ್ಲೇಖ ಮಾಡಿರೋದ್ರಿಂದ ಆ ಮಠಗಳೇನಾದರೂ ಹೋಗುವಂಥ ನಿರ್ಧಾರವನ್ನು ತೆಗೆದುಕೊಂಡ್ರೆ ಇವರು ಹೋಗ್ತಾರ? ಹಾಗಿದ್ದಾಗ ಅರುಣ್, ಒಂದು ಸ್ಪಷ್ಟ ಕಾಂಗ್ರೆಸ್ ಅಂದರೆ ಸಿ ಎಂ ಅವರ ಟ್ವೀಟ್ ಇರ್ಬೋದು, ಅಲ್ಲಿ ಅವರು ಪ್ರಸ್ತಾಪವನ್ನು ಮಾಡಿರುವಂಥದ್ದು ಶಂಕರಾಚಾರ್ಯರ ಸ್ಥಾಪಿತವಾದಂಥ 4 ಮಠಗಳಲ್ಲಿ ಕೂಡ ಅವರು ಹೋಗಲ್ಲ ಅನ್ನುವಂಥ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅನ್ನುವಂಥದ್ದು, ಬಹಿಷ್ಕರಿಸಿದ್ದಾರೆ ಅನ್ನುವಂಥ ವರದಿಯಾಗಿದೆ ಅನ್ನುವಂಥ ವಿಚಾರವನ್ನು ಉಲ್ಲೇಖ ಮಾಡಿ ಟ್ವೀಟನ್ನು ಮಾಡಿರುವಂಥದ್ದವರು. ಹಾಗಾಗಿ ಅವರು ಹೋಗಲ್ಲ ಅನ್ನೋದಾದರೆ ಸಂಪೂರ್ಣವಾಗಿ ಹಿಂದೂ ಧರ್ಮದವ್ರನ್ನ ಒಗ್ಗೂಡಿಸಿಕೊಂಡು ಮಾಡ್ತಾ ಇರುವಂಥದ್ದು ಅಲ್ಲ. ಇದು ಹಿಂದೂಗಳಲ್ಲೇ ಒಂದು ಒಡಕನ್ನು ತಂದು ಮಾಡ್ತಾ ಇದ್ದಾರೆ. ಶಾಕ್ತ ಶೈವ ಅನ್ನುವಂಥ ವ್ಯತ್ಯಾಸದ ನಡುವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಅವರು ತಮ್ಮ ಟ್ವೀಟಲ್ಲಿ ಪ್ರಸ್ತಾಪಿಸಿದ್ದಾರೆ. ಮಠಗಳ ತೀರ್ಮಾನ ಏನು ಅನ್ನುವಂಥದ್ದು ಅಥವಾ ಆಯಾ ಮಠಗಳೇನು ತೀರ್ಮಾನ ಕೈಗೊಳ್ತೀವಿ ಅನ್ನೋದು ಇನ್ನೂ ಸಾಕಷ್ಟು ದಿನ ಇರೋದ್ರಿಂದ ಅಲ್ಲಿ ಅವರ ತೀರ್ಮಾನ ಪ್ರಕಟವಾಗುತ್ತೆ, ಹೋಗ್ತಾರಾ ಹೋಗಲ್ವ ಅನ್ನೋಂಥದ್ದು. ಆದರೆ ಕಾಂಗ್ರೆಸ್ನ ನಿಲುವನ್ನು ಈಗಾಗಲೇ ಕಾಂಗ್ರೆಸ್ ಪ್ರಕಟಿಸಿದೆ. ಇವೆಲ್ಲ ಬೆಳವಣಿಗೆಗಳು ಜೊತೆಗೆ ಸಂಪೂರ್ಣವಾಗಿ ದೇವಸ್ಥಾನದ ಕೆಲಸ ಮುಗಿಯದೆ ತರಾತುರಿಯಲ್ಲಿ ಬಿಜೆಪಿ ರಾಜಕೀಯ ಕಾರಣಕ್ಕಾಗಿ ಕೈಜೋಡಿಸಿ ಅನ್ನುವಂಥ ಆರೋಪವನ್ನು ಮಾಡಿ ಕಾಂಗ್ರೆಸ್ ಈಗಾಗಲೇ ನಿರ್ಧಾರವನ್ನು ಕೈಗೊಂಡಿದೆ, ಹೋಗಲ್ಲ ಅನ್ನುವಂಥದ್ದು. ಹಾಗಾಗಿ ಕಾಂಗ್ರೆಸ್ ನಾಯಕರು ಹೋಗ್ತಾರೆ ಅನ್ನುವಂಥ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮಠಗಳ ವಿಚಾರಗಳಲ್ಲಿ ಕೂಡ ಒಮ್ಮತವನ್ನು ಮೂಡಿಲ್ಲ ಅಥವಾ ಹಿಂದೂ ಧಾರ್ಮಿಕ ನಾಯಕರಲ್ಲೂ ಕೂಡ ಇದು ಒಮ್ಮತವನ್ನು ಮೂಡಿಸಿಲ್ಲ ಅನ್ನುವಂಥದ್ದು ಈಗ ಕಾಂಗ್ರೆಸ್ ಮಾಡಿರುವಂಥ ಆರೋಪ. ಅರುಣ್, ಓಕೆ, ಹಾಗೆ ಇರಿ ಸಂಪರ್ಕದಲ್ಲಿ. ಶಬೀರ್, ಈಗ ಈ ಮಠಗಳು ನಿರ್ಧಾರವನ್ನು ಈ ರೀತಿಯಾಗಿ ತೆಗೆದುಕೊಳ್ಳೋಕೆ ಕಾರಣ ಏನು? ಶಬೀರ್, ಏನಾದರೂ ಹೇಳ್ತಾ ಇದೆಯಾ? ಸ್ಪಷ್ಟನೆಯನ್ನು ಕೊಟ್ಟಿವೆಯಾ ಮಠಗಳು? ಅರುಣ್, ಇಲ್ಲಿ ಮಠಗಳು ಕೊಡ್ತಾ ಇರುವಂತ ಪ್ರಮುಖ ಕಾರಣಗಳನ್ನ ನಾವು ನೋಡ್ತಾ ಹೋದ್ರೆ, ಮೊದಲನೇದಾಗಿ ಸಂಪ್ರದಾಯಗಳ ಉಲ್ಲಂಘನೆ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಅವರು ಒತ್ತಿ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಮೊದಲನೇದಾಗಿ ಅವರು ಹೇಳುವಂತದ್ದು ಏನು ಅಂದ್ರೆ,
ಅಪೂರ್ಣವಾದಂತ ಮಂದಿರವನ್ನ ಉದ್ಘಾಟನೆ ಮಾಡಕ್ಕೆ ಆಗಲ್ಲ. ಅದೊಂದು ಸಂಪ್ರದಾಯದ ಪ್ರಕಾರ ಅದು ಆಗೋದಿಲ್ಲ. ಹಾಗಾಗಿ ಸಂಪ್ರದಾಯವನ್ನ ಮೀರಿ ಈ ರೀತಿಯಾದಂತ ಒಂದು ರಾಮಲಲ್ಲನ ಪ್ರತಿಷ್ಠಾಪನೆ ಮಾಡ್ತಾ ಇರುವಂತದ್ದು ಸರಿಯಲ್ಲ. ಈ ಒಂದು ಕಾರಣಕ್ಕೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇಲ್ಲ ಅನ್ನುವಂಥದ್ದು ಒಂದಾದ್ರೆ, ಎರಡನೇದು ಗರ್ಭಗುಡಿಯಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಮಾಡುವಂತದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಾಗಿರುವಂತದ್ದು. ಹೀಗಾಗಿ ಈ ಒಂದು ನಿಯಮವು ಅಂದ್ರೆ ಈ ಒಂದು ಬೆಳವಣಿಗೆಯು ಕೂಡ ಅದು ಸೂಕ್ತವಾದಂತದ್ದಲ್ಲ ಅನ್ನುವಂಥದ್ದು. ಯಾಕೆಂದ್ರೆ ಸಂಪ್ರದಾಯಗಳ ಪ್ರಕಾರ ಬ್ರಾಹ್ಮಣರು ವೇದ ಉಪನಿಷತ್ನಲ್ಲಿ ಪಂಡಿತರಾದಂತವರು ಈ ಒಂದು ಕಾರ್ಯಕ್ರಮಗಳಲ್ಲಿ ಅಥವಾ ವಿಧಿವಿಧಾನಗಳಲ್ಲಿ ಭಾಗಿಯಾಗಬೇಕಾಗಿತ್ತು. ಅಂತವರಿಂದ ಈ ಒಂದು ಕಾರ್ಯಕ್ರಮಗಳು ನಡಿಬೇಕಾಗಿತ್ತು. ಆದ್ರೆ ಪ್ರಧಾನಮಂತ್ರಿ ಅವರನ್ನ ಮುಂದಿಟ್ಟು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂತದ್ದು ಯಾಕೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಅವ್ರು ಎತ್ತಿರುವಂತದ್ದು. ಯಾಕೆಂದ್ರೆ ಅವರು ಸಾಮಾನ್ಯ ಗಣ್ಯರಾಗಿ ಅಥವಾ ಅತಿಥಿಗಳಾಗಿ ಬಂದಿದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇರ್ತಿರ್ಲಿಲ್ಲ. ಆದ್ರೆ ಅವರನ್ನೇ ಮುನ್ನೆಲೆಯಲ್ಲಿ ಇಟ್ಟು ಅವರಿಂದಲೇ ಪ್ರತಿಷ್ಠಾಪನೆಯನ್ನ ಮಾಡಿಸ್ತಾ ಇರುವಂತದ್ದು ಸಂಪ್ರದಾಯಗಳ ಉಲ್ಲಂಘನೆ ಅನ್ನುವಂಥದ್ದನ್ನ ಒತ್ತಿ ಹೇಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ವಿಧಿವಿಧಾನಗಳೇನಿದಾವೆ ಅವು ಕೂಡ ಸಂಪ್ರದಾಯವನ್ನ ಮೀರಿ ನಡೀತಾ ಇರುವಂತದ್ದು. ಯಾವುದೇ ಅಪೂರ್ಣವಾದಂತಹ ಮಂದಿರವನ್ನ ಉದ್ಘಾಟನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಎಲ್ಲಾ ಹಂತದಲ್ಲೂ ಕೂಡ ಇದು ರಾಜಕೀಯ ಬೆಳವಣಿಗೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಲ್ಲ ಅನ್ನುವಂತ ಸ್ಪಷ್ಟನೆಯನ್ನು ಕೂಡ ಅವರು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅರುಣ್.